These are 3 marks questions. First question, if 9 to the power of x plus 2 equals to 720 plus 9 to the power of x, find the value of x. x ಬೆಲೆಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರತಕ್ಕಂಥ ಈಕ್ವೇಷನ್ ಏನಿದೆ ಅಂದರೆ 9 to the power of x plus 2 equals to 720 plus 9 to the power of x. ಈ ಲೆಫ್ಟ್ ಸೈಡ್ ಇರ್ತಕ್ಕಂಥ 9 to the power of x plus 2 ನಾನು 9 to the power of x into 9 square ಅಂತ ಬರೀತೀನಿ. This is equal to 720 plus 9 to the power of x. ಇದನ್ನ ಯಾಕೆ ಈ ರೀತಿ ಬರೆದಿದ್ದೀನಿ ಅಂತಂದ್ರೆ ಇಲ್ಲಿ a to the power of m into a to the power of n ಅಂತ ಇದ್ರೆ ನಾವು ಇದನ್ನ a to the power of m plus n ಅಂತ ಬರೀಬಹುದು. ಅಥವಾ ಲೆಫ್ಟ್ ಇಂದ ರೈಟ್ ಇಂದ ಲೆಫ್ಟ್ ಗೆ ಓದೋದಾದ್ರೆ a to the power of m plus n can be written as a to the power of m into a to the power of n. ಈ ಪವರ್ ಅನ್ನ ನಾವೇನ್ ಮಾಡಬಹುದು, ಸಪರೇಟ್ ಮಾಡಬಹುದು a to the power of m into a to the power of n ಅಂತೇಳಿ. ಹಾಗಾಗಿ ಇಲ್ಲಿ x plus 2 ಅಂತ ಇತ್ತಲ್ಲ, ಈ ಪವರ್ ನ ನಾನು ಏನ್ ಮಾಡಿದೀನಿ ಅಂತಂದ್ರೆ ಸಪರೇಟ್ ಮಾಡಿದೀನಿ 9 to the power of x into 9 square ಅಂತೇಳಿ. 9 to the power of x ಲೆಫ್ಟ್ ಸೈಡ್ ಬರಲಿ, 9 to the power of x into 9 square minus 9 to the power of x equals to 720. 9 to the power of x ಎರಡರಲ್ಲೂ ಇರೋದ್ರಿಂದ ಅದನ್ನ ಕಾಮನ್ ತೆಗೆದುಬಿಡಿ. ಕಾಮನ್ ಬಂದ್ರೆ 9 ಸ್ಕ್ವೇರ್ ಮೈನಸ್ 1 ಉಳಿತು ಅಂಡ್ ದಿಸ್ ಇಸ್ ಈಕ್ವಲ್ ಟು 720. 9 to the power of x into 9 square means 81 minus 1 that is equal to 720. 9 to the power of x in bracket 81 minus 1 ಅಂತಂದ್ರೆ 80. This is equal to 720. ಡಿವೈಡ್ ಮಾಡಿ 0 0 ಹೋಗ್ಲಿ, 8 ಒಂದ್ಲೆ 8 9 72. therefore 9 to the power of x equal to 9. 9 is nothing but 9 to the power of 1 ಅಂತ ಅರ್ಥ. ಸೊ ಬೇಸ್ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳನ್ನ ಕಂಪೇರ್ ಮಾಡಬಹುದು. ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ದ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ ಟು 1. ಬೇಸ್ಗಳು ಸೇಮ್ ಇರೋದ್ರಿಂದ ಎಕ್ಸ್ಪೋನೆಂಟ್ ಗಳು ಈಕ್ವಲ್ ಆಗಿರ್ತವೆ. ಸೊ x ಈಕ್ವಲ್ಸ್ ಟು 1. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಇನ್ ದ ಗಿವನ್ ಫಿಗರ್. ಇಫ್ ABCD is a square of side 14 centimeter and APD and BPC are semicircles. ABCD ಅನ್ನೋದು ಒಂದು ಸ್ಕ್ವೇರ್ ಮತ್ತು ಇದರ ಸೈಡ್ ನ ಲೆಂತ್ ಎಷ್ಟಿದೆ ಅಂತಂದ್ರೆ 14 ಸೆಂಟಿಮೀಟರ್ ಇದೆ. ಸ್ಕ್ವೇರ್ ಆಗಿರೋದ್ರಿಂದ CD ಕೂಡ 14 ಸೆಂಟಿಮೀಟರ್ ಇರುತ್ತೆ. ಆಮೇಲೆ ಇಲ್ಲಿ ಶೇಡೆಡ್ ರೀಜನ್ ನಾವು ಫೈಂಡ್ ಮಾಡಬೇಕು. ಶೇಡೆಡ್ ರೀಜನ್ ಅಂದ್ರೆ ಇಲ್ಲಿ ಲೈನ್ ಹಾಕಿದ್ರಲ್ಲ, ಈ ರೀಜನ್ ಫೈಂಡ್ ಮಾಡಬೇಕು. ಸೊ ಟೋಟಲ್ ಏರಿಯಾ ಫೈಂಡ್ ಮಾಡಿದ್ರೆ ಏರಿಯಾ ಆಫ್ ದ ಸ್ಕ್ವೇರ್ ಸಿಗುತ್ತೆ. ಅದರಲ್ಲಿ ಈ ಎರಡು ಸೆಮಿ ಸರ್ಕಲ್ ಗಳ ಏರಿಯಾನ ನಾವೇನ್ ಮಾಡಬೇಕು ಅಂತಂದ್ರೆ ತೆಗಿಬೇಕು. ಈ ಕಡೆ ಒಂದು ಸೆಮಿ ಸರ್ಕಲ್ ಇದೆ, ಈ ಕಡೆ ಒಂದು ಸೆಮಿ ಸರ್ಕಲ್ ಇದೆ. ಸೊ ಎರಡು ಸೆಮಿ ಸರ್ಕಲ್ ಗಳನ್ನ ಕಂಬೈನ್ ಮಾಡಿದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಆಗುತ್ತೆ. ಹಾಗಾಗಿ ಒಂದು ಕಂಪ್ಲೀಟ್ ಸರ್ಕಲ್ ನ ಏರಿಯಾನ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಯಾವುದರಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ಏರಿಯಾ ಆಫ್ ದ ಸ್ಕ್ವೇರ್ ನಲ್ಲಿ ಏರಿಯಾ ಆಫ್ ದ ಸರ್ಕಲ್ ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಏನಿದೆ ಅಂತಂದ್ರೆ ಪೈ ಆರ್ ಸ್ಕ್ವೇರ್. ಸೊ ಇನ್ ಆರ್ಡರ್ ಟು ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ವಿ ನೀಡ್ ರೇಡಿಯಸ್. ಇಲ್ಲಿ 14 ಸೆಂಟಿಮೀಟರ್ ಇದೆ. ಟೋಟಲ್ ಇಲ್ಲಿಂದ ಇಲ್ಲಿಗೆ 14 ಇದೆ ಅಂತಂದ್ರೆ ನಡುವೆ ಇಲ್ಲಿ ಏನಿರುತ್ತೆ ಅಂತಂದ್ರೆ ಸೆಂಟರ್ ಇರುತ್ತೆ, ಯಾಕಂದ್ರೆ ಇದು ಸೆಮಿ ಸರ್ಕಲ್ ಆಗಿರೋದ್ರಿಂದ. ಟೋಟಲ್ 14 ಇದೆ ಅಂತಂದ್ರೆ 14 ವಿಲ್ ಆಕ್ಟ್ ಆಸ್ ಡಯಾಮೀಟರ್ ಫಾರ್ ದ ಸರ್ಕಲ್. ಸರ್ಕಲ್ಗೆ ಡಯಾಮೀಟರ್ ಆಗುತ್ತೆ. AD ಅನ್ನೋದು ಡಯಾಮೀಟರ್ ಮತ್ತು ಅದರ ಲೆಂತ್ 14 ಸೆಂಟಿಮೀಟರ್ ಇದೆ ಅಂತಂದ್ರೆ ಇಲ್ಲಿಂದ ನಡುವೆ ಇಲ್ಲಿವರೆಗೆ ಎಷ್ಟು ಸೆಂಟಿಮೀಟರ್ ಇರ್ತದೆ? 7 ಸೆಂಟಿಮೀಟರ್ 7 ಸೆಂಟಿಮೀಟರ್ ಇರ್ತದೆ. ದಿಸ್ 7 ಸೆಂಟಿಮೀಟರ್ ವಿಲ್ ಬಿ ದ ರೇಡಿಯಸ್ ಆಫ್ ದ ಸರ್ಕಲ್. ನಾನು ಇಲ್ಲಿ ಕಂಪ್ಲೀಟ್ ಸರ್ಕಲ್ ಅಂತಾನೆ ಟ್ರೀಟ್ ಮಾಡ್ತೀನಿ, ಯಾಕಂದ್ರೆ ಈ ಕಡೆ ಅರ್ಧ ಈ ಕಡೆ ಅರ್ಧ ಇರೋದ್ರಿಂದ ಎರಡನ್ನು ಕಂಬೈನ್ ಮಾಡಿದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ಆಗುತ್ತೆ. ಅಥವಾ ಇದನ್ನ ಇನ್ನು ಈ ರೀತಿ ಅನ್ಕೋಬಹುದು 1 2. ಸೊ ಏರಿಯಾ ಆಫ್ 1 ಪ್ಲಸ್ ಏರಿಯಾ ಆಫ್ 2 ಈಸ್ ನಥಿಂಗ್ ಬಟ್ ಪೈ ಆರ್ ಸ್ಕ್ವೇರ್. ಓಕೆ ರೈಟ್. ಈಗ ನಾವೇನ್ ಮಾಡೋಣ ಅಂತಂದ್ರೆ ಎ ಅಂದ್ರೆ ಏರಿಯಾ ಆಫ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 1 ಪ್ಲಸ್ ಏರಿಯಾ ಆಫ್ 2. ಏರಿಯಾ ಆಫ್ ಸ್ಕ್ವೇರ್ ಅಂತಂದ್ರೆ ಸೈಡ್ ಇಂಟು ಸೈಡ್, ದಟ್ ಈಸ್ 14 ಸ್ಕ್ವೇರ್ ಮೈನಸ್ ಏರಿಯಾ ಆಫ್ 1 ಪ್ಲಸ್ ಏರಿಯಾ ಆಫ್ 2 ಅಂತಂದ್ರೆ ಪೈ ಆರ್ ಸ್ಕ್ವೇರ್ ವೇರ್ R is equal to 7 centimeter. Radius ಎಷ್ಟಿದೆ? 7 centimeter. So it is equal to 14 square ಅಂತಂದ್ರೆ 196 minus pi ಅಂದ್ರೆ 22/7
ಇಂಟು ರೇಡಿಯಸ್ ಸ್ಕ್ವೇರ್ ಇರೋದ್ರಿಂದ 2 ಸಾರಿ ಬರ್ಕೊಳ್ತೀನಿ. 7 ಇಂಟು 7 ಕ್ಯಾನ್ಸಲ್ ಮಾಡಿ. ದಿಸ್ ಇಸ್ ಈಕ್ವಲ್ ಟು 196 ಮೈನಸ್ 14 ಸ್ಕ್ವೇರ್ 196 ಅಲ್ಲ, 4 16 4 4 4 8 1 9 1 ಕರೆಕ್ಟ್ ಆಗಿದೆ. 7 2s 14 7 2s 14 ಪ್ಲಸ್ 1 15 154 ಸಬ್ಟ್ರಾಕ್ಟ್ ಮಾಡಿ. 6ರಲ್ಲಿ 4 ಹೋದ್ರೆ 2, 9ರಲ್ಲಿ 5 ಹೋದ್ರೆ 4, 1ರಲ್ಲಿ 1 ಹೋದ್ರೆ 0. ಸೊ 42 ಸೆಂಟಿಮೀಟರ್ ಸ್ಕ್ವೇರ್. ಸೊ ಏರಿಯಾ ಆಫ್ ದ ಸ್ಕ್ವೇರ್ ಅಲ್ಲಿ ಏರಿಯಾ ಆಫ್ ದ ಸರ್ಕಲ್ ಅನ್ನು ನಾವೇನ್ ಮಾಡಿದೀವಿ, ಸಬ್ಟ್ರಾಕ್ಟ್ ಮಾಡಿದೀವಿ. ಸೊ ದಟ್ ವಿ ಗಾಟ್ ವ್ಯಾಲ್ಯೂ 42 ಸೆಂಟಿಮೀಟರ್ ಸ್ಕ್ವೇರ್. This is the area of the shaded region. Find the distance between the parallel chords ಅಂತ ಹೇಳಿದಾನೆ, of length 8 cm and 6 cm on the same side of the center of circle of radius 5 cm. ರೆಫರೆನ್ಸ್ ಗೆ ಒಂದು ಸರ್ಕಲ್ ತಗೊಳ್ಳೋಣ. ಇಲ್ಲಿ ಒಂದು ಸರ್ಕಲ್ ಇದೆ, ಇದರ ನಡುವೆ ಒಂದು ರೇಡಿಯಸ್, ಒಂದು ಸೆಂಟರ್. ಇಮ್ಯಾಜಿನ್ ದಿಸ್ ಇಸ್ ದ ಸೆಂಟರ್ ಆಫ್ ದಿಸ್ ಸರ್ಕಲ್. ಆಮೇಲೆ 2 ಕಾರ್ಡ್ಗಳು, ಆ 2 ಕಾರ್ಡ್ಗಳು ಸೇಮ್ ಸೈಡ್ ಆಫ್ ದ ಸೆಂಟರ್ ಇದೆ ಅಂತ ಹೇಳ್ತದೆ. ಇಲ್ಲಿ ನೋಡಿ, ಪ್ಯಾರಲಲ್ ಕಾರ್ಡ್ಸ್, 2 ಕಾರ್ಡ್ಗಳು ಪ್ಯಾರಲಲ್ ಆಗಿರ್ಬೇಕು, ಆನ್ ದ ಸೇಮ್ ಸೈಡ್ ಆಫ್ ಸೆಂಟರ್, ಸೆಂಟರ್ ನ ಒಂದೇ ಸೈಡ್ ಇದೆ ಅಂತ ಹೇಳ್ತದೆ. ಹಾಗಾಗಿ ಒಂದೇ ಸೈಡ್ ನಾವೇನ್ ಮಾಡೋಣ ಅಂತಂದ್ರೆ 2 ಕಾರ್ಡ್ಗಳನ್ನ ಡ್ರಾ ಮಾಡೋಣ, ಮತ್ತೆ ಆ 2 ಕಾರ್ಡ್ಗಳು ಪ್ಯಾರಲ್ ಆಗಿರ್ಬೇಕು. ಇದೊಂದು ಕಾರ್ಡ್ ಇರಲಿ, ಮತ್ತೊಂದು ಕಾರ್ಡ್ ಇಲ್ಲಿ ಕೆಳಗಡೆ ಇರಲಿ. ಒಂದು 8 ಸೆಂಟಿಮೀಟರ್ ಇದೆ, ಇನ್ನೊಂದು 6 ಸೆಂಟಿಮೀಟರ್ ಇದೆ. ಸೆಂಟರ್ಗೆ ಹತ್ತಿರ ಇರತಕ್ಕಂಥ ಕಾರ್ಡು ಯಾವಾಗ್ಲೂ ಜಾಸ್ತಿ ಲೆಂತ್ ಇರುತ್ತೆ, ಸೆಂಟರ್ ಇಂದ ದೂರ ಇರತಕ್ಕಂಥದ್ದು ಸ್ವಲ್ಪ ಕಡಿಮೆ ಲೆಂತ್ ಇರುತ್ತೆ. ಸೊ ಇಲ್ಲಿ 2 ಕಾರ್ಡ್ಗಳಿಗೆ ನೇಮಿಂಗ್ ಕೊಡೋಣ. ಇಲ್ಲಿ AB ಮತ್ತು CD. AB ಕಾರ್ಡ್ ಎಷ್ಟು ಸೆಂಟಿಮೀಟರ್ ಇರಲಿ ಅಂತಂದ್ರೆ 8 ಸೆಂಟಿಮೀಟರ್, ಯಾಕಂದ್ರೆ ಜಾಸ್ತಿ ಲೆಂತ್ ಇದೆ. ಆಮೇಲೆ 2 ಕೂಡ ಪ್ಯಾರಲಲ್ ಆಗಿದೆ. CD 6 ಸೆಂಟಿಮೀಟರ್ ಇದೆ. ಇದು ಸೆಂಟರ್ O ಅಂತ ಅನ್ಕೊಳ್ಳೋಣ. ಓಕೆ, ಈಗ ರೇಡಿಯಸ್ ಎಷ್ಟು ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಇದೆ. ಸೊ O ಇಂದ A ಗೆ ನಾವೇನಾದ್ರೂ ಒಂದು ಲೈನ್ ಡ್ರಾ ಮಾಡಿದ್ರೆ ದಿಸ್ ವಿಲ್ ಬಿ ದ ರೇಡಿಯಸ್ ಆಫ್ ದ ಸರ್ಕಲ್. ಸಿಮಿಲರ್ಲಿ O ಇಂದ C ಗೆ ಡ್ರಾ ಮಾಡಿದ್ರು ಕೂಡ ನಾವು ರೇಡಿಯಸ್ ನೇ ಡ್ರಾ ಮಾಡಿದಂಗೆ ಅರ್ಥ ಆಗ್ತದೆ. ಅಟ್ ದ ಸೇಮ್ ಟೈಮ್ ಲೆಟ್ ಅಸ್ ಕನ್ಸ್ಟ್ರಕ್ಟ್ ಪರ್ಪೆಂಡಿಕ್ಯುಲರ್ ಲೈನ್ ಫ್ರಮ್ ಸೆಂಟರ್ ಟು ದೀಸ್ 2 ಕಾರ್ಡ್ಸ್. ಸೆಂಟರ್ ಇಂದ ಕಾರ್ಡ್ಸ್ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡೋಣ, 2ಕ್ಕೂ ಕೂಡ ಜಾಯಿನ್ ಆಗುತ್ತಾರೆ. ಓಕೆ, ಈ ಪಾಯಿಂಟ್ ಗಳನ್ನ ಏನಂತ ಕರೆಯೋಣ ಅಂತಂದ್ರೆ, ಒಂದು E ಆಗಿರ್ಲಿ, ಇನ್ನೊಂದು F ಆಗಿರ್ಲಿ. ನಾವು ಫೈಂಡ್ ಮಾಡಬೇಕಾಗಿರೋದು ಏನು ಅಂತಂದ್ರೆ, ಈ AB ಮತ್ತು CD ನಡುವೆ ಈ ಡಿಸ್ಟೆನ್ಸ್ ಏನಿದೆ EF, ಈ ಡಿಸ್ಟೆನ್ಸ್ ಅನ್ನ ನಾವು ಆಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು. ಓಕೆ, ರೈಟ್. ಕನ್ಸಿಡರ್ ಎ ಸರ್ಕಲ್ ವಿತ್ ಸೆಂಟರ್ O, with center at O and radius 5 centimeter. So this implies OA equal to OC equal to 5 centimeter. 5 centimeter because those 2 are radii of the circle. ಆಮೇಲೆ let AB equal to 8 centimeter and CD equal to 6 centimeter be 2 chords such that AB is parallel to CD, and draw OE perpendicular to AB and OF perpendicular to CD. ಇದು ಕನ್ಸ್ಟ್ರಕ್ಟ್ ಮಾಡಿದ್ದೀನಿ ನಾನು. ಈ ರೀತಿ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡಿದಾಗ ಕಾರ್ಡ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ಸೆಂಟರ್ ಇಂದ ಡ್ರಾ ಮಾಡಿದ್ರೆ ಈ ಲೈನ್ ಸೆಗ್ಮೆಂಟ್ ಏನಿದೆ, ಡ್ರಾ ಮಾಡಿದಂತ ಲೈನ್ ಸೆಗ್ಮೆಂಟ್ ಈ ಕಾರ್ಡ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಇನ್ನೊಂದ್ಸರಿ ಕೇಳ್ರಿ, ಒಂದು ಕಾರ್ಡ್ ಇದೆ, ಈ ಕಾರ್ಡ್ಗೆ ಸೆಂಟರ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಸೆಗ್ಮೆಂಟ್ ಡ್ರಾ ಮಾಡಿದ್ರೆ ದ ಪರ್ಪೆಂಡಿಕ್ಯುಲರ್ ಲೈನ್ ಸೆಗ್ಮೆಂಟ್ ಡ್ರಾನ್ ಫ್ರಮ್ ದ ಸೆಂಟರ್ ಟು ದ ಕಾರ್ಡ್ ಡಿವೈಡ್ಸ್ ದ ಕಾರ್ಡ್ ಈಕ್ವಲ್ ಆಗಿ 2 ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಟೋಟಲ್ ಲೆಂತ್ AB ಎಷ್ಟು ಸೆಂಟಿಮೀಟರ್ ಇತ್ತು, 8 ಸೆಂಟಿಮೀಟರ್ ಇತ್ತು. ಹಾಗಾದ್ರೆ AE ಎಷ್ಟು ಸೆಂಟಿಮೀಟರ್ ಆಗುತ್ತೆ,
4 ಸೆಂಟಿಮೀಟರ್, AE 4 ಸೆಂಟಿಮೀಟರ್, ಈ ಕಡೆ 4 ಸೆಂಟಿಮೀಟರ್. ಸಿಮಿಲರ್ಲಿ CD 6 ಸೆಂಟಿಮೀಟರ್ ಇತ್ತಲ್ಲ, ಈಗ CF ಎಷ್ಟಿರುತ್ತೆ ಅಂದ್ರೆ 3 ಸೆಂಟಿಮೀಟರ್ ಇರ್ತದೆ, FD ಕೂಡ 3 ಸೆಂಟಿಮೀಟರ್ ಇರ್ತದೆ. ಆಮೇಲೆ OA 5 ಸೆಂಟಿಮೀಟರ್, ಸಿಮಿಲರ್ಲಿ OC is also 5 ಸೆಂಟಿಮೀಟರ್. ದಿಸ್ ಇಸ್ OC. ಓಕೆ, ಸೊ ಇಷ್ಟಿದೆ. OE perpendicular. This implies AE equals to 4 centimeter and CF equals to 3 centimeter. ಓಕೆ, ಈಗ ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಟ್ರಯಾಂಗಲ್ OAE ಇಲ್ಲಿದೆ ನೋಡಿ, ಟ್ರಯಾಂಗಲ್ OAE. ಇದನ್ನ ನಾನು ಸಪರೇಟ್ ಆಗಿ ಬರ್ಕೊಳ್ತೀನಿ. ಈ ರೀತಿ ಇದೆ ಒಂದು ಟ್ರಯಾಂಗಲ್. ದಿಸ್ ಈಸ್ O, ದಿಸ್ ಈಸ್ E, ದಿಸ್ ಈಸ್ A. ಇಲ್ಲಿ 5 ಸೆಂಟಿಮೀಟರ್ ಇದೆ, ಇಲ್ಲಿ 4 ಸೆಂಟಿಮೀಟರ್ ಇದೆ. ಈ ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ, OE ಎಷ್ಟಿದೆ ಅಂತ ಗೊತ್ತಿಲ್ಲ. ಬಟ್ ಇಟ್ ಈಸ್ ರೈಟ್ ಆಂಗಲ್ ಟ್ರಯಾಂಗಲ್ ಬಿಕಾಸ್ ಆಂಗಲ್ E is 90 ಡಿಗ್ರಿ. ಸೊ ಇಲ್ಲಿ ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡಿದ್ರೆ, ಇನ್ ಟ್ರಯಾಂಗಲ್ OAE OA ಸ್ಕ್ವೇರ್ ಈಕ್ವಲ್ಸ್ ಟು ಸ್ಕ್ವೇರ್ ಆಫ್ ಹೈಪೋಟೆನಸ್ ಈಕ್ವಲ್ಸ್ ಟು AE ಸ್ಕ್ವೇರ್ ಪ್ಲಸ್ OE ಸ್ಕ್ವೇರ್. OA ಅಂತಂದ್ರೆ ರೇಡಿಯಸ್, ಸೊ 5 ಸ್ಕ್ವೇರ್ ಈಕ್ವಲ್ಸ್ ಟು AE ಅಂದ್ರೆ 4 ಸ್ಕ್ವೇರ್ ಪ್ಲಸ್ OE ಗೊತ್ತಿಲ್ಲ, ಸೊ ಅದೇ ಆಸ್ ಇಟ್ ಈಸ್ ಇರಲಿ. 5 ಸ್ಕ್ವೇರ್ ಅಂತಂದ್ರೆ 25 ಮೈನಸ್ 4 ಸ್ಕ್ವೇರ್ ಈ ಕಡೆ ತಗೊಳ್ತೀನಿ 16 ಈಕ್ವಲ್ ಟು OE ಸ್ಕ್ವೇರ್. Therefore OE ಸ್ಕ್ವೇರ್ ಈಕ್ವಲ್ ಟು 25 ಮೈನಸ್ 16 ಅಂತಂದ್ರೆ 9. Therefore OE ಈಕ್ವಲ್ ಟು ಪ್ಲಸ್ 3. ಆಕ್ಚುಲಿ ಪ್ಲಸ್ ಆರ್ ಮೈನಸ್ 3 ಬರುತ್ತೆ, ಬಟ್ ನಾವು ಡಿಸ್ಟೆನ್ಸ್ ಅಥವಾ ಲೆಂತ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂ ತಗೊಳ್ತೀವಿ. ಹಾಗಾದ್ರೆ ನಮಗೊಂದು ವ್ಯಾಲ್ಯೂ ಸಿಕ್ತು. OE ಎಷ್ಟಿದೆ ಅಂತಂದ್ರೆ 3 ಇದೆ. ನಮ್ಗೆ ಆಕ್ಚುಲಿ ಬೇಕಾಗಿರೋದು EF, ಯಾಕಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಪ್ಯಾರಲಲ್ ಕಾರ್ಡ್ಸ್ ಬೇಕಾಗಿದೆ. AB ಮತ್ತು CD ಪ್ಯಾರಲಲ್ ಮತ್ತು ಅವುಗಳ ನಡುವಿನ ಡಿಸ್ಟೆನ್ಸ್ ಬೇಕಾಗಿದೆ. ಸೊ EF ಗೊತ್ತಿಲ್ಲ ನಮಗೆ, X ಅಂತ ಅನ್ಕೊಳ್ಳೋಣ. EF OE ಸಿಕ್ಕಿದೆ, EF ನಮಗೆ ಬೇಕು, ರೈಟ್. ಈಗ ಸೇಮ್ ಇದೇ ರೀತಿ ಇನ್ನೊಂದು ಟ್ರಯಾಂಗಲ್ಗೆ ಈ ರೂಲ್ ಅನ್ನು ಅಪ್ಲೈ ಮಾಡೋಣ. ಯಾವ ಟ್ರಯಾಂಗಲ್ ಅಂತಂದ್ರೆ COF. ಈ ಟ್ರಯಾಂಗಲ್ಗೆ ಸೇಮ್ ಇದೇ ಪ್ರೊಸೆಸ್ ನ ಅಪ್ಲೈ ಮಾಡೋಣ. ಇಲ್ಲಿ ಟ್ರಯಾಂಗಲ್ ಇಲ್ಲಿದೆ ನೋಡಿ, ಈ ರೀತಿ ಇದೆ ಟ್ರಯಾಂಗಲ್. ಇದು O, ಇದು F, ಇದು C. OC 5 ಸೆಂಟಿಮೀಟರ್ ಇದೆ, CF 3 ಸೆಂಟಿಮೀಟರ್ ಇದೆ. OF ಏನಿದೆಯಲ್ಲ ಇಲ್ಲಿ ನಡುವೆ E ಇದೆ. OE 3 ಇದ್ರೆ EF X ಇದೆ. ಸೊ OF ಎಷ್ಟಾಗುತ್ತೆ ಅಂದ್ರೆ 3 ಪ್ಲಸ್ X ಆಗುತ್ತೆ. ಓಕೆ, ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಇದು? OCF. ಈ ಟ್ರಯಾಂಗಲ್ ಅಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ OC ಸ್ಕ್ವೇರ್ ಈಕ್ವಲ್ಸ್ ಟು CF ಸ್ಕ್ವೇರ್ ಪ್ಲಸ್ OF ಸ್ಕ್ವೇರ್. CF ಸ್ಕ್ವೇರ್ ಪ್ಲಸ್ OF ಸ್ಕ್ವೇರ್. OC ಅಂತಂದ್ರೆ 5, therefore 5 ಸ್ಕ್ವೇರ್ ಈಕ್ವಲ್ಸ್ ಟು CF ಅಂದ್ರೆ 3 ಇದೆ, 3 ಸ್ಕ್ವೇರ್ ಪ್ಲಸ್ OF ಅಂತಂದ್ರೆ 3 ಪ್ಲಸ್ X ಹೋಲ್ ಸ್ಕ್ವೇರ್. 3 ಪ್ಲಸ್ X ಹೋಲ್ ಸ್ಕ್ವೇರ್. 5 ಸ್ಕ್ವೇರ್ ಈಸ್ 25. 3 ಸ್ಕ್ವೇರ್ ಅಂದ್ರೆ 9, ಈ ಕಡೆ ತಗೊಳ್ತೀನಿ, ಮೈನಸ್ 9 ಆಗುತ್ತೆ. ಮೈನಸ್ 9 ಈಕ್ವಲ್ಸ್ ಟು 3 ಪ್ಲಸ್ X ಹೋಲ್ ಸ್ಕ್ವೇರ್. ಓಕೆ, ನಾವು 25 ಮೈನಸ್ 9 ಅಂತಂದ್ರೆ ಇಟ್ ಈಸ್ 16. ಇಟ್ ಈಸ್ ಈಕ್ವಲ್ ಟು 3 ಪ್ಲಸ್ X ಹೋಲ್ ಸ್ಕ್ವೇರ್. 3 ಪ್ಲಸ್ X ಹೋಲ್ ಸ್ಕ್ವೇರ್ ಈಕ್ವಲ್ ಟು 16. ದೆನ್ 3 ಪ್ಲಸ್ X ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4. ಯಾಕಂದ್ರೆ ಇಲ್ಲಿ ಸ್ಕ್ವೇರ್ ಇದೆ ಅಂತಂದ್ರೆ ಈ ಸ್ಕ್ವೇರ್ ತೆಗಿಬೇಕಂದ್ರೆ ಸ್ಕ್ವೇರ್ ರೂಟ್ ಹಾಕ್ಬೇಕು. ಸೊ ಸ್ಕ್ವೇರ್ ಇರೋದ್ರಿಂದ ಇದೇನಾಗುತ್ತೆ ಅಂದ್ರೆ ಪ್ಲಸ್ ಆರ್ ಮೈನಸ್ ರೂಟ್ 16 ಆಗುತ್ತೆ. ಸೊ ಪ್ಲಸ್ ಆರ್ ಮೈನಸ್ ರೂಟ್ 16 is nothing but 4. Therefore ಪ್ಲಸ್ ಆರ್ ಮೈನಸ್ 4. ಒಂದ್ಸರಿ ಪ್ಲಸ್ ತಗೊಳ್ಳಿ, ಇನ್ನೊಂದ್ಸರಿ ಮೈನಸ್ ತಗೊಳ್ರಿ. 3 ಪ್ಲಸ್ X ಈಕ್ವಲ್ಸ್ ಟು 4. ಒಂದ್ಸರಿ ಪ್ಲಸ್ ತಗೊಂಡಿದ್ದೀನಿ, ಇನ್ನೊಂದ್ಸಾರಿ 3 ಪ್ಲಸ್ X ಈಕ್ವಲ್ ಟು ಮೈನಸ್ 4. ಒಂದ್ ವೇಳೆ ಪ್ಲಸ್ 4 ಆಯ್ತು ಅಂತ ಅನ್ಕೊಂಡ್ರೆ ಈಗ ಎರಡು ವ್ಯಾಲ್ಯೂಸ್ ಬರುತ್ತೆ. X ಈಕ್ವಲ್ ಟು 4 ಪ್ಲಸ್ 3 ಈ ಕಡೆ ಬಂದ್ರೆ ಮೈನಸ್ 3. X ಈಕ್ವಲ್ ಟು 4 ಮೈನಸ್ 3 ಅಂತಂದ್ರೆ 1. Therefore the value of X is equal to 1. ಇಲ್ಲ ಇಲ್ಲಿಗೆ ಬಂದ್ರೆ 3 plus X equal to minus 4 ಆಗೋದಾದ್ರೆ X will be equal to minus 4 minus 3. Therefore X will be equal to minus 7. But this is not possible because X is a distance ಅಥವಾ length of a line segment. It cannot be negative. Therefore it is rejected and X equal to 1 centimeter. It is accepted. Therefore distance between the parallel chords is 1 centimeter.
ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಡೈರೆಕ್ಟ್ ಆಗಿ ನಾವು ಅನಲೈಸ್ ಮಾಡಬಹುದು. ಹೆಂಗೆ ಅಂತಂದ್ರೆ, ಈ ಟ್ರಯಾಂಗಲ್ ಏನಿದೆ, ಒ ಸಿ ಎಫ್ ಟ್ರಯಾಂಗಲ್ ಏನಿದೆ, ಅದರ ಹೈಪಾಟ್ನಸ್ 5 ಇದೆ ಮತ್ತು ಇನ್ನೊಂದು ಲೈನ್ ಸೆಗ್ಮೆಂಟ್ ಅಥವಾ ಇನ್ನೊಂದು ಸೈಡ್ 3 ಸೆಂಟಿಮೀಟರ್ ಇದೆ ಅಂತಂದ್ರೆ, ಈ ಸೈಡ್ ಎಷ್ಟಿರುತ್ತೆ ಅಂದ್ರೆ 4 ಸೆಂಟಿಮೀಟರ್ ಇರುತ್ತದೆ. ಯಾಕೆ 4 ಸೆಂಟಿಮೀಟರ್ ಅಂತಂದ್ರೆ 3, 4, 5 ಇವು ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಟೋಟಲ್ ಲೆಂತ್ 4 ಸೆಂಟಿಮೀಟರ್ ಇದೆ ಮತ್ತು ಇಲ್ಲಿ ಆಲ್ರೆಡಿ 3 ಸೆಂಟಿಮೀಟರ್ ಇದೆ ಅಂತಂದ್ರೆ ಈ ಲೆಂತ್ ಎಷ್ಟಿರಬೇಕು? ಆಬ್ವಿಯಸ್ಲಿ ಇಟ್ ಶುಡ್ ಬಿ 1 ಸೆಂಟಿಮೀಟರ್. ಈ ರೀತಿ ಜನರಲ್ ಆಗಿ ಕೂಡ ಅನಲೈಸ್ ಮಾಡಬಹುದು. ಇದು ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರೋದ್ರಿಂದ ಇಷ್ಟೆಲ್ಲ ನಾವು ಡಿಟೇಲ್ ಆಗಿ ಬರೀಲೇಬೇಕಾಗ್ತದೆ. ದೇರ್ಫೋರ್ ಆನ್ಸರ್ ಎಷ್ಟು ಅಂತಂದ್ರೆ 1 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್, ಡಿವೈಡ್ 32 into 4 parts which are in arithmetic progression such that the product of extremes is to the product of means is 7:15. Find the parts. ಅಂದ್ರೆ 32 ನ 4 ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕು. ಆ ಪಾರ್ಟ್ಗಳ ವ್ಯಾಲ್ಯೂಸ್ ಯಾವ ರೀತಿ ಇರಬೇಕು ಅಂತಂದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರಬೇಕು. ಇದನ್ನ ಒಂದ್ ರೀತಿ ನಾವು ಒಂದು ಲೈನ್ ಇದೆ ಅಂತ ಅನ್ಕೊಳ್ಳೋಣ. 32 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಲೈನ್ ಅನ್ನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ನಲ್ಲಿ ಬರೋ ತರ ನಾವೇನ್ ಮಾಡ್ಬೇಕು? 4 ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕು. ಈಕ್ವಲ್ ಆಗಿ ಅಲ್ಲ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರಬೇಕು. ಮತ್ತು ಅವು ಯಾವ ರೀತಿ ಇರಬೇಕು ಅಂತಂದ್ರೆ ಎಕ್ಸ್ಟ್ರೀಮು ಮತ್ತು ಮೀನ್ಸ್ ಗಳ ಪ್ರಾಡಕ್ಟ್ ಗಳ ರೇಷೋ 7:15 ಆಗಬೇಕು. ಈ ರೀತಿ ನಾವು 4 ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕು. ಸೊ 4 ಪಾರ್ಟ್ಗಳು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇರಬೇಕು ಅಂತಂದ್ರೆ 4 ಟರ್ಮ್ಸ್ ಅಂತ ಅನ್ಕೊಳ್ಳೋಣ. ನೋಡಿ, 3 ಟರ್ಮ್ಸ್ ಗಳನ್ನ ಕೊಟ್ಟು ಅವುಗಳ ಸಮ್ ಮತ್ತು ಪ್ರಾಡಕ್ಟ್ ಅಂತ ಏನಾದ್ರು ಹೇಳಿದ್ರೆ ನಾವು ಯೂಶುವಲಿ ಯಾವ ಟರ್ಮ್ಸ್ ಗಳು ತಗೊಳ್ತಿದ್ವಿ ಅಂತಂದ್ರೆ a ಮೈನಸ್ ಡಿ, a ಪ್ಲಸ್ ಡಿ ಅಂತ ತಗೊಳ್ತಿದ್ವಿ. ನೋಡಿ, ಇದರ ಕನ್ನಡ ವರ್ಷನ್ ಯಾವ ರೀತಿ ಇದೆ ಕ್ವಶನ್ ಅಂತಂದ್ರೆ, 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತ ಕೇಂದ್ರದ ಒಂದೇ ಬದಿಯಲ್ಲಿರುವ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಉದ್ದದ ಸಮಾಂತರವಾದ 2 ಜಾಗಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ ಇದರ ಕನ್ನಡ ವರ್ಷನ್. ಕನ್ನಡ ಬೇಕು ಅಂತಂದ್ರೆ ಸುಮ್ಮನೆ ಓದ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಇದರ ಕನ್ನಡ ವರ್ಷನ್ ಯಾವ ರೀತಿ ಇದೆ ಅಂತಂದ್ರೆ, ಭಾಗಗಳು ಸಮಾಂತರ ಶ್ರೇಣಿಯಲ್ಲಿರುವಂತೆ ಹಾಗೂ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧಗಳ ಅನುಪಾತ 7:15 ಆಗುವಂತೆ 32 4 ಭಾಗಗಳಾಗಿ ವಿಭಾಗಿಸಿ ಆ 4 ಭಾಗಗಳನ್ನ ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಈಗ ನೋಡಿ, 3 ಟರ್ಮ್ಸ್ ಗಳೇನಾದ್ರೂ ಕೊಟ್ಟಿದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು ಯೂಶುವಲಿ ಯಾವ ರೀತಿ ತಗೊಳ್ತಿದ್ವಿ? a ಮೈನಸ್ ಡಿ, a ಪ್ಲಸ್ ಡಿ ಅಂತ ತಗೊಳ್ತೀವಿ. ಒಂದು ವೇಳೆ 5 ಪದಗಳು ಅಂತ ಹೇಳಿದ್ರೆ 5 ಟರ್ಮ್ಸ್ ಅಂತ ಏನಾದ್ರು ಹೇಳಿದ್ರೆ ಅವಾಗ ನಾವು ಯೂಶುವಲಿ a ಮೈನಸ್ 3d, a ಮೈನಸ್ ಡಿ, a ಪ್ಲಸ್ ಡಿ, ಸಾರಿ ಇಲ್ಲಿ a ಮೈನಸ್ 3d ಅಲ್ಲ, a ಮೈನಸ್ 2d, a ಮೈನಸ್ 2d, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 2d ಈ ರೀತಿ ತಗೊಳ್ತೀವಿ. ಬಟ್ ಇಲ್ಲಿ ಹೇಳಿರೋದು 4 ಪಾರ್ಟ್ಸ್ ಆಗಿರ್ಬೇಕು ಅಂತ, 4 ಪಾರ್ಟ್ಸ್ ಇರಬೇಕು ಅಂತ ಹೇಳ್ತೀವಿ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ತಗೊಳ್ತೀವಿ ಪಾರ್ಟ್ಸ್ಗಳು ಅಂತಂದ್ರೆ a ಮೈನಸ್ 3d, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 3d. ಇಲ್ಲಿ ಕಾಮನ್ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ ಪ್ಲಸ್ 2d. ಕಾಮನ್ ರೇಷಿಯೋ, ಸಾರಿ ರೇಷಿಯೋ ಅಲ್ಲ, ಕಾಮನ್ ಡಿಫರೆನ್ಸ್ 2d ಆಗಿರೋ ತರ 4 ಟರ್ಮ್ಗಳನ್ನ ಇಲ್ಲಿ ತಗೊಂಡಿದ್ದೀವಿ. ಇಲ್ಲಿ ಕಾಮನ್ ರೇಷಿಯೋ ಡಿ ಆಗಿರುತ್ತೆ, ಇಲ್ಲಿ ಕೂಡ ಕಾಮನ್ ರೇಷಿಯೋ ಡಿ ಆಗಿರುತ್ತೆ. ಇದು 3 ಟರ್ಮ್ಸ್ ಅಂತ ಹೇಳಿದಾಗ, ಇದು 5 ಟರ್ಮ್ಸ್ ಅಂತ ಹೇಳಿದಾಗ, ಇಲ್ಲಿ 4 ಟರ್ಮ್ಸ್ ಅಂತ ಹೇಳಿರೋದ್ರಿಂದ ಈ ರೀತಿ ಟರ್ಮ್ಸ್ ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಟರ್ಮ್ಸ್ ಬಿ a ಮೈನಸ್ 3d, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 3d ಈ ರೀತಿ ಟರ್ಮ್ಸ್ ಗಳಾಗಿದೆ. ಈ ಎಲ್ಲಾ ಟರ್ಮ್ ಗಳನ್ನ ಆಡ್ ಮಾಡಿದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗಿರ್ಬೇಕಂದ್ರೆ 32 ಗೆ ಈಕ್ವಲ್ ಆಗಿರ್ಬೇಕು. ಯಾಕಂದ್ರೆ 32ನೇ ನಾವು ಈ ರೀತಿ ಡಿವೈಡ್ ಮಾಡ್ತಾ ಇರೋದು. therefore a minus 3d plus a minus d plus a plus d plus a plus 3d. ಅದಕ್ಕೆ ಮುಂಚೆ ಏನ್ ಮಾಡಿ ಅಂತಂದ್ರೆ ಇದು ಸ್ವಲ್ಪ ಡಾಟಾ ಬರಿಬೇಕಲ್ಲ. ಲೆಟ್ ಬಿ the terms of AP. Terms of AP. Okay. According to problem. So according to problem, ಏನ್ ಮಾಡಬೇಕು? ಈ 4 ಆಡ್ ಮಾಡಿದ್ರೆ that should be equal to 32. Therefore a minus 3d plus a minus d plus a plus d plus a plus 3d. That should be equal to 32. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ 3d ಮೈನಸ್ 3d
minus d plus d cancel ಆಯಿತು. a plus a plus a plus a 4 times a, this is equal to 32. ಡಿವೈಡ್ ಮಾಡಿ 4 1s 4 4 7s 4 8 4 8s, therefore a equal to 8. ಒಂದು ವ್ಯಾಲ್ಯೂ ನಮಗೆ ಸಿಕ್ಬಿಡ್ತು, a ವ್ಯಾಲ್ಯೂ ನಮಗೆ ಸಿಕ್ತು. ಬಟ್ ಹಿಯರ್ a is not ಫಸ್ಟ್ ಟರ್ಮ್. ನೆನ್ಪಿಟ್ಕೊಳ್ರಿ, ಎ ಅಂತಂದ್ರೆ ಇಲ್ಲಿ ಫಸ್ಟ್ ಟರ್ಮ್ ಅಲ್ಲ, ಒಂದು ವ್ಯಾಲ್ಯೂ ಅಷ್ಟೇ. ಇಲ್ಲಿ ಎ ಇದೆಯಲ್ಲ, ಈ ವ್ಯಾಲ್ಯೂ ಅಷ್ಟೇ ನಮಗೆ ಸಿಕ್ಕಿರೋದು. ಎ ಅಂತಂದ್ರೆ ಫಸ್ಟ್ ಟರ್ಮ್. ಹಿಯರ್ ಡಿ ಕೂಡ ಏನಲ್ಲ, ಕಾಮನ್ ಡಿಫರೆನ್ಸ್ ಅಲ್ಲ. ಇಲ್ಲಿ ಕಾಮನ್ ಡಿಫರೆನ್ಸ್ 2d ಅನ್ನೋದು ಕಾಮನ್ ಡಿಫರೆನ್ಸ್, ಅದು ನಮಗೆ ಗೊತ್ತಿರಬೇಕು. ಓಕೆ, ಈಗ ಡಿ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಅದನ್ನು ಫೈಂಡ್ ಮಾಡೋದಕ್ಕೆ ಇನ್ನೊಂದು ಡಾಟಾ ಕೊಟ್ಟಿದಾರಲ್ಲ, ಅದನ್ನು ಬಳಸ್ಕೊಳ್ತೀನಿ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್. ಎಕ್ಸ್ಟ್ರೀಮ್ಸ್ ಅಂದ್ರೆ ಯಾವುದು? a ಮೈನಸ್ 3d ಮತ್ತು a ಪ್ಲಸ್ 3d, ಇವೆರಡು ಎಕ್ಸ್ಟ್ರೀಮ್ಸ್. ಮೀನ್ಸ್ ಅಂತಂದ್ರೆ a ಮೈನಸ್ ಡಿ, a ಪ್ಲಸ್ ಡಿ. ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ಅಂದ್ರೆ ಇವೆರಡರ ಪ್ರಾಡಕ್ಟ್. ಪ್ರಾಡಕ್ಟ್ ಆಫ್ ಮೀನ್ಸ್ ಅಂದ್ರೆ ಇವೆರಡರ ಪ್ರಾಡಕ್ಟ್. ಅವುಗಳ ರೇಷಿಯೋ 7:15 ಇದೆ. ಸೊ ಪ್ರಾಡಕ್ಟ್ ಆಫ್ ಎಕ್ಸ್ಟ್ರೀಮ್ಸ್ ದಟ್ ಈಸ್ a ಮೈನಸ್ 3d ಇಂಟು a ಪ್ಲಸ್ 3d. ರೇಷಿಯೋ ಇರೋದ್ರಿಂದ ಫ್ರಾಕ್ಷನ್ ಫಾರ್ಮುಲಾ ಬರ್ಕೊಳ್ತೀನಿ. ಮೀನ್ಸ್ ಅಂತಂದ್ರೆ a ಮೈನಸ್ ಡಿ ಇಂಟು a ಪ್ಲಸ್ ಡಿ, ದಟ್ ಈಸ್ ಈಕ್ವಲ್ ಟು 7:15 ಇದೆ, 7/15 ಆಗುತ್ತೆ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಕೂಡ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮುಲಾ ಇರೋದ್ರಿಂದ ವಿ ಕ್ಯಾನ್ ರೈಟ್ ಇಟ್ ಆಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬರ್ಕೊಳ್ಳೋಣ. ಸೊ a ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ ಅನ್ನೇ, ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ 3d ಹೋಲ್ ಸ್ಕ್ವೇರ್, ಹೋಲ್ ಡಿವೈಡ್ ಬೈ, again this is also in the form of a plus b into a minus b, so this one can also be written as a square minus b ಅಂತಂದ್ರೆ ಇಲ್ಲಿ d ಇದೆ, d square. This is equal to 7/15. But we know that the value of a is 8, so ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 8 ಸ್ಕ್ವೇರ್ 64 ಆಯಿತು, ಮೈನಸ್ 3 ನ ಸ್ಕ್ವೇರ್ ಮಾಡಿದ್ರೆ 9, d ನ ಸ್ಕ್ವೇರ್ ಮಾಡಿದ್ರೆ d ಸ್ಕ್ವೇರ್, ಡಿವೈಡ್ ಬೈ ಅಗೇನ್ a ಅಂತಂದ್ರೆ 8 ಸ್ಕ್ವೇರ್ is 64 ಮೈನಸ್ ಜಸ್ಟ್ d ಸ್ಕ್ವೇರ್, ದಿಸ್ ಇಸ್ ಈಕ್ವಲ್ ಟು 7/15. ಈ 15 ಅನ್ನ ಈ ಕಡೆ ಮತ್ತು 64 ಮೈನಸ್ ಡಿ ಸ್ಕ್ವೇರ್ ನ ರೈಟ್ ಸೈಡ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ರಿ. 15 ಇಂಟು 64 ಮೈನಸ್ 9d ಸ್ಕ್ವೇರ್, ದಟ್ ಈಸ್ ಈಕ್ವಲ್ ಟು 7 ಇಂಟು 64 ಮೈನಸ್ ಡಿ ಸ್ಕ್ವೇರ್. ಈಗ ಸಿಂಪ್ಲಿಫೈ ಮಾಡ್ಬೇಕಲ್ಲ. ಓಕೆ, 15 ಇಂಟು 64 ಆಸ್ ಇಟ್ ಈಸ್ ಇಲ್ಲಿ, ಮುಂದೆ ಬೇಕು ಅಂತಂದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಪ್ಲಸ್ ಇಂಟು ಮೈನಸ್ ಮೈನಸ್, 15 9s 135 ಅಲ್ಲ, ಎಸ್ 135, 15 9s 135 ಡಿ ಸ್ಕ್ವೇರ್, ದಿಸ್ ಈಸ್ ಈಕ್ವಲ್ ಟು 7 ಇಂಟು 64, ಇದು ಕೂಡ ಹಂಗೆ ಇರಲಿ, ಮುಂದೆ ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಮೈನಸ್ 7 ಡಿ ಸ್ಕ್ವೇರ್, ಮೈನಸ್ 135 ಡಿ ಸ್ಕ್ವೇರ್ ರೈಟ್ ಸೈಡ್ ಬರಲಿ, 7 ಇಂಟು 64 ಲೆಫ್ಟ್ ಸೈಡ್ ತಗೊಳ್ಳೋಣ. 15 ಇಂಟು 64, ಇದು ಪಾಸಿಟಿವ್ ಇತ್ತಲ್ಲ, ಈ ಕಡೆ ಬಂದಾಗ ನೆಗೆಟಿವ್ ಆಗ್ತದೆ. 7 ಇಂಟು 64, ದಿಸ್ ಈಸ್ ಈಕ್ವಲ್ ಟು, ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಯಿತು, 135 ಡಿ ಸ್ಕ್ವೇರ್ ಮೈನಸ್ 7 ಡಿ ಸ್ಕ್ವೇರ್. ನಾವು ಈ 64 ಕಾಮನ್ ತೆಗೆದುಬಿಡಿ. 64 ಕಾಮನ್ ಬಂದ್ರೆ 15 ಮೈನಸ್ 7 ಬ್ರಾಕೆಟ್ ಅಲ್ಲಿ ಉಳಿತು. ದಿಸ್ ಈಸ್ ಈಕ್ವಲ್ ಟು 135 ಮೈನಸ್ 7 ಅಂತಂದ್ರೆ ಐ ಥಿಂಕ್ ಇಟ್ ಈಸ್ 128 ಡಿ ಸ್ಕ್ವೇರ್. ಈಗ ನೋಡಿ 64 1s 64 2s, 15 ಮೈನಸ್ 7 ಅಂತಂದ್ರೆ 8 ಅಲ್ಲ, ಎಸ್ 8 ಈಕ್ವಲ್ಸ್ ಟು 2d ಸ್ಕ್ವೇರ್, 2 1s 2 4s. So d square equal to 4. This implies d equal to plus or minus 2. 4 ಇದೆ. So square root of 4 2 ಆಗ್ತದೆ. d equal to plus or minus 2. ಒಂದು ಸಾರಿ ಪ್ಲಸ್ ವ್ಯಾಲ್ಯೂ ತಗೊಳ್ಳೋಣ, ಇನ್ನೊಂದು ಸಾರಿ ಮೈನಸ್ ವ್ಯಾಲ್ಯೂ ತಗೊಳ್ಳೋಣ. Now ಇಲ್ಲಿ a equal to 8, d equal to 2. If d is equal to 2, ಒಂದು ಸಾರಿ ಪ್ಲಸ್ ತಗೊಂಡಿದ್ದೀನಿ, and a equal to 8, then the terms will be, first ಏನಿದೆ a minus 3d, a minus d, a plus d, a plus 3d ಅಂತ ಇದೆ. ಸೊ ಅದೇ ಆರ್ಡರ್ ಅಲ್ಲಿ ಬರೀಬೇಕು. a ಅಂತಂದ್ರೆ 8 minus 3 into 2,
a minus d ಅಲ್ಲ, ಸೊ 8 minus 2. ನೆಕ್ಸ್ಟ್ 8 plus 2. ನೆಕ್ಸ್ಟ್ ಒನ್ 8 plus 3 into 2. 8 plus 3 into 2. ಸೊ 8 minus 3 2s are 6. 8ರಲ್ಲಿ 2 ಹೋದ್ರೆ 6, 8 2 10, 8 plus 6. 8ರಲ್ಲಿ 6 ಹೋದ್ರೆ 2, 6, 10, 16. These are the terms of the arithmetic progression if d is equal to 2. ಒಂದು ವೇಳೆ ನೆಗೆಟಿವ್ ತಗೊಂಡ್ರೆ if d is equal to -2, a ವ್ಯಾಲ್ಯೂ ನಾವು 8 ತಗೋಬೇಕು, a ಗೆ ಒಂದೇ ವ್ಯಾಲ್ಯೂ ಇರೋದು. ಈಗ ಸೇಮ್ ಅದೇ ಆರ್ಡರ್ ಅಲ್ಲಿ ಬರೆದ್ರೆ a minus 3d ಇದೆ, ಸೊ 8 minus 3 into d ಅಂದ್ರೆ -2, a minus d, that is 8 minus d ಅಂದ್ರೆ -2. ಅಗೇನ್ a plus d ಇದೆ, a ಅಂತಂದ್ರೆ 8 plus d ಅಂತಂದ್ರೆ -2. ಅಗೇನ್ a plus 3d, that is 8 plus 3 into d ಅಂದ್ರೆ -2. ಫರ್ದರ್ ಸಿಂಪ್ಲಿಫೈ ಮಾಡೋಣ. 8 minus into minus plus 3 to the 6. 8 minus into minus plus 2. 8 plus into minus -2. 8 plus into minus minus 3 to the 6. 8 6 14, 8 2 10, 8ರಲ್ಲಿ 2 ಹೋದ್ರೆ 6, 8ರಲ್ಲಿ 6 ಹೋದ್ರೆ 2. ಸೊ ಇದೇ ಟರ್ಮ್ಸ್ಗಳೇ ರಿವರ್ಸ್ ಆರ್ಡರ್ ಅಲ್ಲಿ ಬಂತು ಅಷ್ಟೇ. 2 6 10 14, 2 6 10 14. ಸೊ ನೀವು ಇದನ್ನಾದ್ರೂ ತಗೊಳ್ಳಿ, ಇದನ್ನಾದ್ರೂ ತಗೊಳ್ರಿ, ಈ ಕಂಡೀಷನ್ ನ ಹೋಲ್ಡ್ ಮಾಡೇ ಮಾಡ್ತಾರೆ. ದೇರ್ಫೋರ್ ದ ಟರ್ಮ್ಸ್ ಆರ್ ಅಥವಾ ಟರ್ಮ್ಸ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್ ಆರ್ 2, 6, 10 and 14. ನೆಕ್ಸ್ಟ್ ಕ್ವಶನ್ ಈಸ್ ದ ಮೀನ್ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್ಸ್ ಈಸ್ 54. ಮೀನ್ ಕೊಟ್ಟು ಬಿಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಪಿ. ಇಲ್ಲಿ ಸರಾಸರಿ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು ಅಂದ್ರೆ ಪಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇಲ್ಲಿ ಇದೆ ನೋಡಿ ಪಿ ವ್ಯಾಲ್ಯೂ, ಇದನ್ನು ಫೈಂಡ್ ಮಾಡಬೇಕು. ಇಲ್ಲಿ ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿ ಮಾತ್ರ ಕೊಟ್ಟಿರ್ತಾರೆ. ಕ್ಲಾಸ್ ಇಂಟರ್ವಲ್ ಕಾಲಮ್ ಇಲ್ಲಿದೆ, ಫ್ರೀಕ್ವೆನ್ಸಿ ಕಾಲಮ್ ಇಲ್ಲಿದೆ. ಈ ಎಕ್ಸ್ ಮತ್ತು ಎಫ್ ಎಕ್ಸ್ ಅನ್ನ ಆಕ್ಚುಲಿ ನಾವು ಬರ್ಕೊಳ್ಬೇಕು, ಎಕ್ಸ್ಟ್ರಾ ಕಾಲಮ್ ಇದು. ಸೊ ಇವೆರಡನ್ನೇ ಬರ್ಕೋಬೇಕಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಇಲ್ಲಿ ಮೀನ್ ಕೊಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂತಂದ್ರೆ ಮೀನ್ ಈಕ್ವಲ್ಸ್ ಟು ಎಕ್ಸ್ ಬಾರ್ ಈಕ್ವಲ್ ಟು ಫಾರ್ಮುಲಾ ಏನಿದೆ ಅಂತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಅಂತ ಇದೆ. ಇಲ್ಲಿ ಎನ್ ಅಂತಂದ್ರೆ ಏನು, ಸಿಗ್ಮಾ ಎಫ್ ಅಂತ ಅರ್ಥ. ಫ್ರೀಕ್ವೆನ್ಸಿ ಕಾಲಮ್ ನ ಸಮ್ ಮಾಡಿದ್ರೆ ಬರುತ್ತಲ್ಲ ಅದೇ ಎನ್. ಸೊ ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಎಕ್ಸ್ ಅಂದ್ರೆ ಏನಿಲ್ಲಿ ಮಿಡ್ ಪಾಯಿಂಟ್ ಆಫ್ ದ ಕ್ಲಾಸ್ ಇಂಟರ್ವಲ್. ಸೊ ಕ್ಲಾಸ್ ಇಂಟರ್ವಲ್ ಇರುತ್ತಲ್ಲ ಅದರ ಮಿಡ್ ಪಾಯಿಂಟ್, ಹಾಗಾಗಿ ಎಕ್ಸ್ ಬೇಕು. ಈ ಎಕ್ಸ್ ಜೊತೆಗೆ ಎಫ್ ಮಲ್ಟಿಪ್ಲೈ ಮಾಡಿದಾಗ ಎಫ್ ಎಕ್ಸ್ ಬರುತ್ತೆ. ಸೊ ಎಫ್ ಎಕ್ಸ್ ಕಾಲಮ್ ಬೇಕು, ಹಾಗಾಗಿ ಈ ಎರಡು ಕಾಲಮ್ ಅನ್ನ ನಾವು ಎಕ್ಸ್ಟ್ರಾ ಬರ್ಕೊಂಡಿದ್ದೀವಿ. ಸೊ ಎಕ್ಸ್ ಅನ್ನೋದು ಮಿಡ್ ಪಾಯಿಂಟ್ ಆಗಿರೋದ್ರಿಂದ 0 ಮತ್ತು 20 ಇದರ ಮಿಡ್ ಪಾಯಿಂಟ್ ಎಷ್ಟು 10, 20 ಮತ್ತು 40 ಮಿಡ್ ಪಾಯಿಂಟ್ 30. ಹೆಂಗ್ ಫೈಂಡ್ ಮಾಡ್ತೀವಿ ಅಂತಂದ್ರೆ ಇವೆರಡನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ತೀವಿ. ಇವೆರಡನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ತೀವಿ. 40 plus 20 ಅಂದ್ರೆ 60, 60 by 2 is 30. 60 plus 40 is 100 by 2 is 50. ಆ ರೀತಿ ಮಿಡ್ ಪಾಯಿಂಟ್ ಅನ್ನು ನಾವಿಲ್ಲಿ ಫೈಂಡ್ ಮಾಡ್ತೀವಿ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ. ಈಗ ಎಫ್ ಎಕ್ಸ್ ಬೇಕು. ಎಫ್ ಎಕ್ಸ್ ಬೇಕು ಅಂತಂದ್ರೆ ಎಫ್ ಮತ್ತು ಎಕ್ಸ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 7 10s are 70. ಪಿ ಇಂಟು 30 ಅಂತಂದ್ರೆ 30p. 10 ಇಂಟು 50 ಅಂದ್ರೆ 500. 9 ಇಂಟು 70 9 7 63 630. 13 9s are 117 0 as it is. ಸೊ ಇದು ಎಫ್ ಎಕ್ಸ್ ಆಯ್ತು. ಸೊ ಎಫ್ ಎಕ್ಸ್ ಸಿಕ್ತು. ಈ ಎಫ್ ಎಕ್ಸ್ ಕಾಲಮ್ ನ ಆಡ್ ಮಾಡ್ತೀವಿ ಅಂದ್ರೆ ಅರ್ಥ ಸಿಗ್ಮಾ ಅಂತ. ಸೊ ಸಿಗ್ಮಾ ಅಂತಂದ್ರೆ ಅರ್ಥ ಎಫ್ ಎಕ್ಸ್ ಕಾಲಮ್ ನ ಆಡ್ ಮಾಡಬೇಕು ಅಂತ. ಸೊ ಎಫ್ ಎಕ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಸ್ ಎಲ್ಲ ಆಡ್ ಮಾಡಬೇಕು. ಇಲ್ಲಿ 70 ಪ್ಲಸ್ 630 ಅಂತಂದ್ರೆ 700 ಆಯ್ತು. 700 1170, 700 ಪ್ಲಸ್ 500 ಅಂತಂದ್ರೆ 1200. ಎರಡನ್ನ ಆಡ್ ಮಾಡಿದ್ರೆ 2370. ಇಲ್ಲಿ ವೇರಿಯಬಲ್ ಇರೋದ್ರಿಂದ ಇದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೊ 2370 ಇಲ್ಲಿ ನೋಡಿ, ಈ ವ್ಯಾಲ್ಯೂ ಜೊತೆಗೆ ಈ 30p ನ ಆಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಯಾಕಂದ್ರೆ ವೇರಿಯಬಲ್ ಅದನ್ನ ಡೈರೆಕ್ಟ್ ಆಗಿ ಆಡ್ ಮಾಡಕ್ಕಾಗಲ್ಲ. ಇದು ಸಿಗ್ಮಾ ಎಫ್ ಎಕ್ಸ್ ಆಯ್ತು. ಇನ್ನು ಎನ್ ಅಂತಂದ್ರೆ ಏನು, ಎಫ್ ಕಾಲಮ್ ನ ಆಡ್ ಮಾಡಬೇಕು. ಸೊ ಫ್ರೀಕ್ವೆನ್ಸಿ ಕಾಲಮ್ ನ ಇಲ್ಲಿ ಆಡ್ ಮಾಡ್ತಾ ಇದ್ದೀವಿ. 13 ಪ್ಲಸ್ 7 20, 30 39 ಪ್ಲಸ್ ವೇರಿಯಬಲ್ ಪಿ. ಸೊ 39 ಪ್ಲಸ್ ಪಿ. ಸೊ ಇಲ್ಲಿ ಸಿಗ್ಮಾ ಎಫ್ ಎಕ್ಸ್ ಸಿಕ್ತು, ಜೊತೆಗೆ ಎನ್ ಕೂಡ ಸಿಕ್ತು. ಎಕ್ಸ್ ಬಾರ್ ಅವರೇ ಕೊಟ್ಟಿದ್ದಾರೆ. ಎಕ್ಸ್ ಬಾರ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು 54 ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟನ್ನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಬಾರ್ ಅಂತಂದ್ರೆ 54. ದಿಸ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್, ದಟ್ ಈಸ್ 2370 ಪ್ಲಸ್ 30p. ಇದು ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್ ಅಂತಂದ್ರೆ 39 ಪ್ಲಸ್
ಪಿ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ 39p ಈ ಕಡೆ ಬರಲಿ. 54 into 39 plus p and that is equal to 2370 plus 30p. ಒಳಗಡೆ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 54 into 39 ಅಂತಂದ್ರೆ ನಾನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ 2160 ಬರ್ತದೆ ಪ್ಲಸ್ 54p. ನೀವು ಬೇಕಿದ್ರೆ ಅದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಬಹುದು. ಟೈಮ್ ಉಳಿಲಿ ಅಂತ ನಾನೇನ್ ಮಾಡಿದ್ದೀನಿ ಅಂತಂದ್ರೆ ಇಷ್ಟೆಲ್ಲ ಮೊದಲೇ ಮಾಡ್ಕೊಂಡಿದ್ದೀನಿ ಅಷ್ಟೇ. 2370 ಪ್ಲಸ್ 30p. 30 ಈ ಕಡೆ ಬರಲಿ, 2106 ರೈಟ್ ಸೈಡ್ ಬರಲಿ. 54p minus 30p that is equal to 2370 minus 2106. So 54 ಅಲ್ಲಿ 30 ಹೋದ್ರೆ we get 24p. It is equal to 2370. ಇಲ್ಲಿ 2106 ಸಬ್ಟ್ರಾಕ್ಟ್ ಮಾಡಬೇಕು. 6 10 4 ಇದು 6 as it is. 3 minus 1 ಅಂದ್ರೆ 2 0. 264 ಬಂತು ಈ ಕಡೆ. 24 1s 24, 2 ಉಳಿತು. 24 1s 24. Therefore the value of p will be equal to 11. ಸೊ ಈ ರೀತಿ p ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. It takes 12 hours to fill a swimming pool using 2 pipes. ಸೊ 2 ಪೈಪ್ ಇದೆ. ಆ 2 ಪೈಪ್ಗಳಿಂದ ಫಿಲ್ ಮಾಡ್ತಾ ಹೋದ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ಫುಲ್ ಆಗೋದಕ್ಕೆ 12 ಗಂಟೆ ತಗೊಳ್ತದೆ. If the pipe of larger diameter is used for 4 hours and the pipe of smaller diameter used for 9 hours, only half of the pool is filled. ಒಂದು ವೇಳೆ ಲಾರ್ಜರ್ ಡಯಾಮೀಟರ್ ಇರ್ತಕ್ಕಂಥ ಪೈಪ್ ನ 4 ಗಂಟೆಗಳವರೆಗೆ ಯೂಸ್ ಮಾಡಿ, ಸ್ಮಾಲರ್ ಡಯಾಮೀಟರ್ ಇರ್ತಕ್ಕಂಥ ಪೈಪ್ ನ 9 ಅವರ್ಸ್ ವರೆಗೆ ಯೂಸ್ ಮಾಡಿದ್ರೆ ಅರ್ಧ ಪೂಲ್ ಮಾತ್ರ ಫಿಲ್ ಆಗುತ್ತೆ. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ಈಚ್ ಪೈಪ್ ಟು ಫಿಲ್ ದ ಪೂಲ್ ಸಪರೇಟ್ಲಿ? ಸಪರೇಟ್ ಆಗಿ ಅದು ಫಿಲ್ ಮಾಡೋದಕ್ಕೆ ಎಷ್ಟೆಷ್ಟು ಟೈಮ್ ಅನ್ನ ತಗೊಳ್ತದೆ ಅಂತ ಇಲ್ಲಿ ಕೇಳ್ತಾರೆ. ಓಕೆ, ಈಗ ಲಾರ್ಜರ್ ಪೈಪ್ ಮತ್ತು ಸ್ಮಾಲರ್ ಪೈಪ್ಗೆ ಲಾರ್ಜರ್ ಪೈಪ್ ನಾನು ಕ್ಯಾಪಿಟಲ್ ಎಲ್ ಅಂತ ಅನ್ಕೊಳ್ತೀನಿ, ಸ್ಮಾಲರ್ ಪೈಪ್ ನಾನು ಕ್ಯಾಪಿಟಲ್ ಎಸ್ ಅಂತ ಅನ್ಕೊಳ್ತೀನಿ. ಓಕೆ, ಲಾರ್ಜರ್ ಪೈಪ್ ಅಂದ್ರೆ ಲಾರ್ಜರ್ ಡಯಾಮೀಟರ್ ಅಂತದ್ದು ಅಂತ. ಲಾರ್ಜರ್ ಡಯಾಮೀಟರ್ ಅಂತ ಪೈಪು ಎಷ್ಟು ಕ್ವಾಂಟಿಟಿ ಫಿಲ್ ಮಾಡುತ್ತೆ ಅಂದ್ರೆ ಎಕ್ಸ್ ಕ್ವಾಂಟಿಟಿ ಎಷ್ಟು ಫಿಲ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಕ್ವಾಂಟಿಟಿ ಅಂತಂದ್ರೆ ಎಷ್ಟು ಫಿಲ್ ಮಾಡುತ್ತೆ. ಇದು ಒಂದು ಪೂಲ್ ಇದೆ ಅಂತ ಅನ್ಕೊಳ್ರಿ, ದೊಡ್ಡ ಪೂಲ್ ಇದು. ಸುಮ್ಮನೆ ಲಾರ್ಜರ್ ಪೈಪು 1 ಅವರ್ಗೆ ಇಷ್ಟು ಪೂಲ್ ಫಿಲ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಎಷ್ಟು ಎಕ್ಸ್ ಕ್ವಾಂಟಿಟಿ ಎಷ್ಟು ಫಿಲ್ ಮಾಡ್ತದೆ ಅಂತ ಅನ್ಕೊಳ್ಳಿ. ಸಿಮಿಲರ್ಲಿ ಸ್ಮಾಲರ್ ಪೈಪು ಅದೆಷ್ಟೋ ಗೊತ್ತಿಲ್ಲ, ಕಡಿಮೆನೋ ಜಾಸ್ತಿನೋ, ಅದು ವೈ ಕ್ವಾಂಟಿಟಿ ಎಷ್ಟು ಫಿಲ್ ಮಾಡ್ತದೆ ಅಂತ ಅನ್ಕೊಳ್ಳಿ. ಕ್ವಾಂಟಿಟಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಕ್ವಾಂಟಿಟಿ ಆಫ್ ಪೂಲ್, ಅರ್ಧನೋ ಗಿರ್ಧನೋ ಗೊತ್ತಿಲ್ಲ, ಪೂಲ್ ಫಿಲ್ಡ್ ಬೈ ಎಲ್ ಅಂದ್ರೆ ಲಾರ್ಜರ್ ಡಯಾಮೀಟರ್ ಇರ್ತಕ್ಕಂಥ ಪೈಪ್. ಇದೇನಾಗಿರ್ಲಿ ಅಂತಂದ್ರೆ ಎಕ್ಸ್ ಆಗಿರ್ಲಿ. ಸಿಮಿಲರ್ಲಿ ಕ್ವಾಂಟಿಟಿ ಆಫ್ ಪೂಲ್ ಫಿಲ್ಡ್ ಬೈ ಸ್ಮಾಲ್ ಡಯಾಮೀಟರ್ ಪೈಪ್ ಅದೇನಾಗಿರ್ಲಿ ಅಂತಂದ್ರೆ ವೈ. ಎಕ್ಸ್ ಅಷ್ಟು ಲಾರ್ಜರ್ ಡಯಾಮೀಟರ್ ಅಂತದ್ದು ಫಿಲ್ ಮಾಡಿದ್ರೆ ವೈನಷ್ಟು ಸ್ಮಾಲರ್ ಡಯಾಮೀಟರ್ ಅಂತ ಪೈಪು ಫಿಲ್ ಮಾಡ್ತದೆ. ಎರಡನ್ನೂ ಅಟ್ ಅ ಟೈಮ್ ಬಿಟ್ರೆ ಎಷ್ಟು ಅವರ್ ತಗೊಳ್ತದೆ ಅಂತಂದ್ರೆ 12 ಅವರ್ಸ್ ತಗೊಳ್ತದೆ. ಹಾಗಾದ್ರೆ 1 ಅವರ್ಗೆ ಎಷ್ಟು ಫಿಲ್ ಮಾಡುತ್ತದು? ಇದು 1 ಅವರ್ಗೆ ಫಿಲ್ಡ್ ಬೈ ಎಲ್ ಇನ್ 1 ಅವರ್. ಇದು ಕೂಡ ಇನ್ 1 ಅವರ್. 1 ಅವರ್ಗೆ ಎಕ್ಸ್ ವೈ. 1 ಅವರ್ಗೆ ಎರಡನ್ನೂ ಆನ್ ಮಾಡಿದ್ರೆ ಎಕ್ಸ್ ಪ್ಲಸ್ ವೈ ಎರಡನ್ನೂ ಆನ್ ಮಾಡಿದಾಗ ಟೋಟಲ್ ಫಿಲ್ ಮಾಡೋದಕ್ಕೆ 12 ಅವರ್ ತಗೊಂಡಿದೆ ಅಂತಂದ್ರೆ 1 ಅವರ್ ಅಲ್ಲಿ ಎಷ್ಟು ಫಿಲ್ ಆಗಿರುತ್ತೆ ಅಂದ್ರೆ 1/12 ಅಷ್ಟು ಫಿಲ್ ಆಗಿರ್ತದೆ. ಸೊ 1 ಅವರ್ಗೆ 1/12 ಅಷ್ಟು ಫಿಲ್ ಆಗಿರುತ್ತೆ. Therefore, quantity of pool filled in 1 hour is x plus y equals to 1/12. Cross multiply ಮಾಡ್ಕೊಂಡ್ರೆ 12x plus 12y equals to 1. Call this as equation number 1. Similarly, next ಇಲ್ಲಿ ಫಿಲ್ ಮಾಡ್ತಾರೆ.
ಇಫ್ ಪೈಪ್ ಆಫ್ ಲಾರ್ಜರ್ ಡಯಾಮೀಟರ್ ಇಸ್ ಯೂಸ್ ಫಾರ್ 4 ಅವರ್ಸ್, 1 ಅವರ್ಗೆ ಎಷ್ಟು ಫಿಲ್ ಮಾಡ್ತದೆ ಅಂತಂದ್ರೆ 4 ಅವರ್ಸ್ಗೆ ಎಷ್ಟು ಫಿಲ್ ಮಾಡ್ತದೆ 4 ಟೈಮ್ಸ್ ಎಕ್ಸ್. ಇನ್ನು ಸ್ಮಾಲರ್ ಡಯಾಮೀಟರ್ ಅಂತದ್ದು ವೈ ಕ್ವಾಂಟಿಟಿ ಎಷ್ಟು ಫಿಲ್ ಮಾಡುತ್ತೆ ಅಂದ್ರೆ 9 ಅವರ್ಸ್ಗೆ ಎಷ್ಟು ಫಿಲ್ ಮಾಡ್ತದೆ 9y. therefore again 4 ಅವರ್ಸ್ಗೆ ಫಿಲ್ ಮಾಡಿದಾಗ 4x ಆಗುತ್ತೆ, 9 ಅವರ್ಸ್ಗೆ ಫಿಲ್ ಮಾಡಿದಾಗ 9y ಆಗುತ್ತೆ. ಅದನ್ನ ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಆಕ್ಚುಲಿ ನಾನು ಸೆಂಟೆನ್ಸ್ ಗಳನ್ನ ಅವಾಯ್ಡ್ ಮಾಡ್ತಿದ್ದೀನಿ. ಏನಂತ ಬರಿಬೇಕಾಗುತ್ತೆ ಅಂದ್ರೆ ದ ಕ್ವಾಂಟಿಟಿ ಆಫ್ ಪೂಲ್ ಫಿಲ್ಡ್ ಇನ್ 4 ಅವರ್ಸ್ ಈಸ್ ಈಕ್ವಲ್ ಟು 4x. ಇದು ಲಾರ್ಜರ್ ಡಯಾಮೀಟರ್ ಅಂತದ್ದು. ಅದೇ ರೀತಿ ಸ್ಮಾಲರ್ಗೆ 9y. ಸೊ ಬೋತ್ ವಿಲ್ ಫಿಲ್ ಅಬೌಟ್. ಇದನ್ನೆಲ್ಲನೂ ನಾವು ಸೆಂಟೆನ್ಸ್ ಅಲ್ಲಿ ಬರೀಬೇಕು. ನಾನು ಡೈರೆಕ್ಟ್ ಈಕ್ವೇಷನ್ಸ್ ಬರ್ಕೊಳ್ತೀನಿ. 4x ಪ್ಲಸ್ 9y ಈಕ್ವಲ್ ಟು ಎರಡನ್ನೂ 4 ಗಂಟೆ ಮತ್ತು 9 ಗಂಟೆವರೆಗೆ ಫಿಲ್ ಮಾಡಿದ್ರೆ ಅರ್ಧದಷ್ಟು ಮಾತ್ರ ಫಿಲ್ ಆಗುತ್ತೆ ಅಂತ ಹೇಳ್ತೇನೆ. therefore 1/2. ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ 2 4s 8x ಪ್ಲಸ್ 2 9s 18y ದಿಸ್ ಇಸ್ ಈಕ್ವಲ್ ಟು 1. ಇದನ್ನ ಈಕ್ವೇಶನ್ ನಂಬರ್ 2 ಅಂತ ಕರೀತೀವಿ. ಸಾಲ್ವಿಂಗ್ ಈಕ್ವೇಶನ್ ನಂಬರ್ 1 and 2. ಬಟ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಕೋಎಫಿಷಿಯಂಟ್ ಗಳು ಸೇಮ್ ಇರಬೇಕಲ್ಲ. ನಾನೇನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ಕೋಎಫಿಷಿಯಂಟ್ ನ ಸೇಮ್ ಮಾಡ್ಕೊಳ್ತೀನಿ. ಇಲ್ಲಿ 12 ಇದೆ, ಇಲ್ಲಿ 8 ಇದೆ. ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 24 ಆಗುತ್ತೆ, ಇದಕ್ಕೆ 3 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 24 ಆಗುತ್ತೆ. therefore ಈಕ್ವೇಶನ್ ನಂಬರ್ 1 ಗೆ 2 ಇಂಟು ಈಕ್ವೇಶನ್ ನಂಬರ್ 1 ಮೈನಸ್ ಬೇಡ, ಫಸ್ಟ್ ಗೆ ಇದನ್ನ ತಗೊಳ್ಳೋಣ. ಫಸ್ಟ್ ಗೆ ಈಕ್ವೇಶನ್ ನಂಬರ್ 3 ತಗೊಳ್ಳೋಣ. 3 ಇಂಟು ಈಕ್ವೇಶನ್ ನಂಬರ್ 2 ಮೈನಸ್ 2 ಇಂಟು ಈಕ್ವೇಶನ್ ನಂಬರ್ 1. ಸೊ ಈ ರೀತಿ ಸಾಲ್ವ್ ಮಾಡೋಣ. ರೈಟ್. ಸೊ ಈಕ್ವೇಶನ್ ನಂಬರ್ 2 ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. 3 8s 24x ಪ್ಲಸ್ 18 3s 54y. ದಿಸ್ ಇಸ್ ಈಕ್ವಲ್ ಟು 3. ಈ ಕಡೆನೂ ಮಲ್ಟಿಪ್ಲೈ ಆಗ್ಬೇಕಲ್ಲ, ಇಟ್ ವಿಲ್ ಬಿ ಈಕ್ವಲ್ ಟು 3 ಮೈನಸ್ ಯಾವ ಈಕ್ವೇಶನ್, ಫಸ್ಟ್ ಈಕ್ವೇಶನ್ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 12 2s 24x ಪ್ಲಸ್ ಅಗೇನ್ 12 2s 24y. ದಿಸ್ ಇಸ್ ಈಕ್ವಲ್ ಟು 2 1s 2. ಸಬ್ಟ್ರಾಕ್ಟ್ ಮಾಡಬೇಕು. ಮೈನಸ್ 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 24x ಕ್ಯಾನ್ಸಲ್ ಆಯಿತು. 24y ನಲ್ಲಿ 54y ನಲ್ಲಿ 24y ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ಗೆಟ್ 30y. ಇಟ್ ಈಸ್ ಈಕ್ವಲ್ ಟು 3 minus 2 is 1. ಸೊ y ಈಕ್ವಲ್ ಟು 1/30. ಅಂದ್ರೆ 1 ಅವರ್ ಅಲ್ಲಿ 1/30 ಅಷ್ಟು ಯಾವುದು ಸ್ಮಾಲರ್ ಡಯಾಮೀಟರ್ ಇರ್ತಕ್ಕಂಥದ್ದು ಫಿಲ್ ಮಾಡಿದ್ರೆ ಟೋಟಲ್ ಫಿಲ್ ಮಾಡೋದಕ್ಕೆ ಎಷ್ಟು ತಗೊಳ್ತದೆ ಅಂತಂದ್ರೆ ರೆಸಿಪ್ರೋಕಲ್ ತಗೋಬೇಕು. ಇಲ್ಲಿ 30 hours. ಸೊ ಸೆಕೆಂಡ್ ಪೈಪ್ ಏನಿದೆ ಅದು ಸಪರೇಟ್ ಆಗಿ ಐಡಿ ಪೂಲ್ ನ ಫಿಲ್ ಮಾಡ್ಬೇಕಂದ್ರೆ ಎಷ್ಟು ಅವರ್ ತಗೊಳ್ತದೆ 30 hours ತಗೊಳ್ತದೆ. ಯಾಕಂದ್ರೆ 1 ಅವರ್ಗೆ 1/30, 2 ಅವರ್ಗೆ 2/30, 3 ಅವರ್ಗೆ 3/30. ಆ ರೀತಿ ಕಂಪ್ಲೀಟ್ ಫಿಲ್ ಆಗಬೇಕು ಅಂದ್ರೆ 30 hours ಅದು ತಗೊಳ್ಬೇಕು. ಈ y ಈಕ್ವಲ್ ಟು 1/30 ನ ಯಾವ್ದಾದ್ರು ಒಂದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವ್ದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x ಈಕ್ವಲ್ ಟು 1/12 ಮೈನಸ್ y ಆಗತ್ತಲ್ಲ, y ಅಂತಂದ್ರೆ 1/30. ಇಟ್ ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿ 30 ಈ ಕಡೆ 12 ಈ ಕಡೆ ತಗೊಂಡ್ಬಿಡ್ತೇನೆ ಡೈರೆಕ್ಟ್ ಆಗಿ. 30 minus 12 ಡಿವೈಡ್ ಬೈ 12 3 is 36 360. ದಿಸ್ ಇಸ್ ಈಕ್ವಲ್ ಟು 30 minus 12 ಅಂತಂದ್ರೆ 18 ಡಿವೈಡೆಡ್ ಬೈ 360. ಡಿವೈಡ್ ಮಾಡಿದ್ರೆ 18 1s 18 2s. therefore x ಈಕ್ವಲ್ ಟು 1/20. ಸೊ 1 ಅವರಿಗೆ 1/20 ಅಷ್ಟು ಫಿಲ್ ಮಾಡುತ್ತೆ. 1 ಅವರ್ಗೆ 1/20 ಆದ್ರೆ 2 ಅವರ್ಗೆ 2/20, 3 ಅವರ್ಗೆ 3/20 ಅಂಡ್ ಸೋ ಆನ್. ಹಾಗಾದ್ರೆ ಕಂಪ್ಲೀಟ್ ಫಿಲ್ ಆಗಬೇಕು ಅಂದ್ರೆ ಎಷ್ಟು ಅವರ್ ತಗೋಬೇಕು? ಇಲ್ಲೂ ಕೂಡ ರೆಸಿಪ್ರೋಕಲ್ ತಗೋತೀವಿ 20 hours. ಹಾಗಾದ್ರೆ ಲಾರ್ಜರ್ ಡಯಾಮೀಟರ್ ಇರ್ತಕ್ಕಂಥ ಪೈಪು 20 hours ತಗೊಂಡ್ರೆ ಸ್ಮಾಲರ್ ಡಯಾಮೀಟರ್ ಇರ್ತಕ್ಕಂಥ ಪೈಪು 30 hours ತಗೊಳ್ತದೆ ಇನ್ ಆರ್ಡರ್ ಟು ಫಿಲ್ ದ ಸ್ವಿಮ್ಮಿಂಗ್ ಪೂಲ್ ಕಂಪ್ಲೀಟ್ಲಿ. ಸೊ ದಿಸ್ ಇಸ್ ದ ಸೊಲ್ಯೂಷನ್. ರಿಮೈನಿಂಗ್ ಕ್ವೆಶ್ಚನ್ಸ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.